ಸಹೃದಯರೇ, ಶರಣಾರ್ಥಿಗಳು. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ದಿವ್ಯ ಚರಣಕ್ಕೆ ಅರ್ಪಿಸುತ್ತಿರುವ ವಚನ ನಾದ ಸಿರಿಯ ಸರಣಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬಸವತತ್ವ ಅನುಭಾವ ಕೇಂದ್ರ ಬೆಳಗಾವಿಯ ಪೂಜ್ಯ ಮಾತೆ ವಾಗ್ದೇವಿ ತಾಯಿ ಇವರಿಂದ ವಚನ ನಿರ್ವಚನ ಹಾಗೂ ವಚನಕ್ಕೆ ರಾಗ ಸಂಯೋಜಿಸಿ ಸಿರಿಕಂಠದಿಂದ ಹಾಡಿದ್ದಾರೆ ವಿದುಷಿ ಪಾವನಿ ಕಾಶಿನಾಥ್, ಬೆಂಗಳೂರು. ಬನ್ನಿ ಎಲ್ಲರೂ ಕೇಳಿ ಆನಂದಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಧ್ಯಾತ್ಮ ಬಂಧುಗಳೇ, ತಮಗೆಲ್ಲ ಅನಂತ ಭಕ್ತಿಯ ಶರಣಾರ್ಥಿಗಳು. ವಚನನಾದ ಸಿರಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಜೀವನವನ್ನು ನಾವೇ ಹೃದಯಾರೆ ಪ್ರೀತಿಸಬೇಕು. ಯಾಕೆ ಅಂದರೆ ಅದ್ಭುತವಾದ ನಮ್ಮ ದೇಹ, ಮನ, ಭಾವ ಮೂರೂ ಎಷ್ಟು ಸುಂದರವಾಗಿ ಸಂಯೋಜಿಸಲ್ಪಟ್ಟಿದೆ. ಅದ್ಭುತ ಚೈತನ್ಯಪೂರ್ಣ ಜೀವನ ಸಿಕ್ಕಿದೆ ಅಲ್ವಾ? ಸಿಕ್ಕಿರುವ ಈ ಅವಕಾಶವನ್ನು ಅರ್ಥಪೂರ್ಣವಾಗಿ ಬಳಸಬೇಕು. ಹಿಂದೆ ಈಗಲೇ ಈ ಜೀವನದಲ್ಲಿಯೇ ಏನನ್ನಾದರೂ ಸಾಧಿಸ್ತೀನಿ ಅನ್ನೋ ಉಲ್ಲಾಸ, ಛಲ ನಮಗೆ ಇರಬೇಕು. ಕೆಲವರೆಲ್ಲ ಸ್ಪಷ್ಟವಾಗಿ ಹೇಳ್ತಾರೆ, ನೌ ಆ್ಯಂಡ್ ಹಿಯರ್ ಓನ್ಲಿ. ಈಗಲೇ ಇಲ್ಲಿಯೇ ಸಾಧಿಸು. ಸಾಧಿಸಬೇಕು ಏನನ್ನು? ಹುಟ್ಟು ಸಾವು ಎಂಬ ಎರಡು ದಂಡೆ ಮಧ್ಯೆ ಹರಿತಾ ಸಾಗಿರೋ ನಮ್ಮ ಜೀವನ ನದಿ, ಸುತ್ತೆಲ್ಲ ಜನರಿಗೆ ಸಂತಸ ಹಂಚುತ್ತಾ ದೇವಸಾಗರ ಸೇರಲಿಕ್ಕೆ ಹೇಗೆ ಧಾವಿಸುತ್ತೋ ಹಾಗೆ ನಮ್ಮ ಬದುಕಿನ ತುಂಬ ಉಪಕಾರದ ಬದುಕನ್ನು ಬದುಕ್ತಾ ಆನಂದಪೂರ್ಣವಾಗಿ ಸಹಕಾರದ ಜೀವನದೊಡನೆ ಸತ್ಯವನ್ನರಿವ ಸಾಧನೆಯಲ್ಲಿ ಸಾಗಬೇಕು. ಈ ಬದುಕಿನ ತುಂಬ ಕಾರ್ಯೋತ್ಸಾಹ, ಉಲ್ಲಾಸ ತುಂಬಿರಬೇಕು ಅಂತಾರೆ. ಅದೇ ನಮ್ಮ ಜೀವನ ಧರ್ಮ ಅಂತಾರೆ ಹಿರಿಯ ಜ್ಞಾನಿಗಳಾದ DVG ಅವರು. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೊಳ್ ಉಲ್ಲಾಸವೇ ಧರ್ಮ ಕೊಲ್ಲಿಪನೇ ಬೆಳೆಯುಪನು ಹುಲ್ಲೊಣಗಿ ಬೆಳೆಯುವುದಲ್ಲ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ. ತೋರ್ತಾ ಇರೋ ಈ ಸಮಸ್ತ ಸೃಷ್ಟಿ ವ್ಯಕ್ತಿ ಎಲ್ಲ ನಾಶವಾಗೋದೆ, ಅಂದರೆ ಎಲ್ಲ ಕಾಲವಶ ಆಗುತ್ತೆ. ಸತ್ಯ. ಈ ಅದ್ಭುತ ವಿಶಾಲ ವಿಶ್ವದಲ್ಲಿ ಜೀವಿಗಳು ನಾವು ಅತಿ ಸಣ್ಣವರು, ಕ್ಷುಲ್ಲಕ ನರರು, ಕಾಲನ ಕೈಗೆ ಸಿಲುಕಿ ನಲಗು ಹೋಗೋರು. ಇದು ಸತ್ಯನೇ. ಆದ್ದರಿಂದ ಸಿಕ್ಕಿರುವ ಜೀವನದಲ್ಲಿ ಧೈರ್ಯಗೆಡದೆ, ಬೇಸರಿಸದೆ, ಉಲ್ಲಾಸದಿಂದ ಉತ್ಸಾಹ ತುಂಬಿಕೊಂಡು ಸಂತೋಷದಿಂದ ಬಾಳಿದರೆ ಒಳಿತು. ಮುಂದೇನೋ ಏನೋ ಹೇಗೋ ಅನ್ನೋ ಯೋಚನೆ ಆದರೆ ಯಾಕೆ ಬೇಕು ಅಲ್ವಾ? ಲವ್ ದ ವರ್ಲ್ಡ್, ಲವ್ ದ ಲೈಫ್ ಆ್ಯಂಡ್ ಲಿವ್ ಜಾಯ್ಫುಲಿ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಪ್ರೀತಿಸು ಸೃಷ್ಟಿಯನ್ನು, ಜೀವನವನ್ನೂ ಪ್ರೀತಿಸು, ಆನಂದಪಡು, ಬಾಳಿನ ತುಂಬೆಲ್ಲ ಸಂತಸದಿಂದ ಉಲ್ಲಾಸದಿಂದ ಬಾಳು. ಇದೇ ಜೀವನದ ಧರ್ಮ ಅಂತಾರೆ. ನಾವಿವತ್ತು ಆನಂದಮೂರ್ತಿ ಶರಣ ಸುಂಕದ ಬಂಕಣ್ಣನವರ ವಚನದ ಹೊನಲಿನಲ್ಲಿ ಲವಲವಿಕೆಯ ಉಲ್ಲಾಸದ ಜೀವನ ಶೈಲಿ ಬಗ್ಗೆ ತಿಳ್ಕೊಳ್ಳೋಣ. ವಚನ ಹೀಗಿದೆ: ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದಲ್ಲಿಯೂ ಇರಬೇಕು. ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ತನ್ನನ್ನೀವ ನಮ್ಮ ಚನ್ನ ಬಂಕನಾಥ ದೇವನು. ವಚನವನ್ನು ಗಾಯನ ರೂಪದಲ್ಲಿ ಆಲಿಸೋಣ. ಗಮ ಗ ಪ ಧ ಮ ಗ ಗಮ ಪ ಧ ನಿ ದ ನಿ ಪ ಧ ರೇ ನಿ ದ ಪ ಪ ಧ ಸ ರಿ ಗ ಮ
ಲವಲವಿಕೆ ನಿದ್ರೆಯ ಮೇಲಣ ಲವಲವಿಕೆ ಅನ್ನದ ಮೇಲಣ ಲವಲವಿಕೆ ನಿದ್ರೆಯ ಮೇಲಣ ಲವಲವಿಕೆ ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದಲ್ಲಿರಬೇಕು ಲಿಂಗದಲ್ಲಿರಬೇಕು ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ಶಿವಲಿಂಗದಲ್ಲಿ ಮೋಹವನಳವಡಿಸಿದರೆ ಶಿವಲಿಂಗದಲ್ಲಿ ಮೋಹವನು ಅಳವಡಿಸಿದರೆ ತನ್ನ ನೀವ ನಮ್ಮ ಚೆನ್ನಬಂಕನಾಥ ದೇವನು ತನ್ನ ನೀವ ನಮ್ಮ ತನ್ನ ನೀವ ನಮ್ಮ ತನ್ನ ನೀವ ನಮ್ಮ ಚೆನ್ನಬಂಕನಾಥ ದೇವನು ದೇವನು ಚೆನ್ನಬಂಕನಾಥ ದೇವನು ನಮ್ಮ ಚೆನ್ನಬಂಕನಾಥ ದೇವನು ಬಸವಾದಿ ಪ್ರಮಥರ ಸಮಕಾಲೀನರಾಗಿ ಕಲ್ಯಾಣದಲ್ಲಿದ್ದು ಸುಂಕ ವಸೂಲಿ ಮಾಡುವ ಕಾಯಕವನ್ನು ಮಾಡ್ತಾ ಬಾಳಿ ಬದುಕಿದ ಶರಣ ಬಂಕಣ್ಣನವರು ನಿಜ ಭಕ್ತಿ ಭಾವ ಸಂಪನ್ನರಾಗಿದ್ದರು. ಬದುಕಿನ ಬಗ್ಗೆ ಅತೀವ ಪ್ರೇಮ, ಬದುಕಿನ ಮೌಲ್ಯವನ್ನು ತಿಳ್ಕೊಂಡು ತಮ್ಮ ಬಾಳನ್ನೇ ಶರಣ ತತ್ವಕ್ಕೆ ಸಮರ್ಪಿಸಿಕೊಂಡಿದ್ದ ಸತ್ಯ ಶರಣರು ಅನ್ನಿಸ್ಕೊಂಡಿದ್ದರು. 12ನೇ ಶತಮಾನದಲ್ಲಿ ನಡೆಯುತ್ತಿದ್ದ ವ್ಯಾಪಾರ ಪದ್ಧತಿಯ, ಸುಂಕ ಪದ್ಧತಿಯ ಹಾಗೂ ಸರಕು ಸಾಗಣೆಯ ಸಾಧನಗಳನ್ನು ತಿಳಿಸುವ ಕೆಲವು ವಚನಗಳು ಬಹಳ ಅದ್ಭುತವಾಗಿದ್ದು, ಈ ವಚನಗಳಿಗೆ ಸಾಂಸ್ಕೃತಿಕ ಮಹತ್ವವಿದೆ. ಆ ವಚನಗಳ ಜೊತೆಗೆ ಅದರಲ್ಲೇ ಭಕ್ತಿ ಸಾಧಿಸುವ ಕ್ರಮವನ್ನು ಸಾರುವ ಸುಂಕದ ಬಂಕಣ್ಣನವರ ವಚನದ ವೈಶಿಷ್ಟ್ಯ ಭಕ್ತಿಗೆ ಒತ್ತು ಕೊಡ್ತಾ ಜೀವನವನ್ನು ಸಂತಸದಿಂದ ಸಮರ್ಪಣೆಯ ಭಾವದಿಂದ ಸಾಗಬೇಕು ಅನ್ನೋದೇ ಆಗಿದೆ. ಇವರ 108 ವಚನಗಳು ಲಭ್ಯವಿದೆ. ಭಕ್ತಿಯ ವ್ಯವಹಾರಗಳನ್ನೆಲ್ಲ ದೇವನಿಗೆ ಸುಂಕ ಕೊಡ್ತಾನೇ ನಡೆಸಬೇಕು. ಅದು ಪ್ರೇಮದ ಸಮರ್ಪಣೆಯ ಸುಂಕ. ಸತ್ಯದ ಅರಿವಿಗಾಗಿ ನಾವು ಬಂದಿದ್ದೀವಿ ಅನ್ನೋ ಸಹಜ ಸರಳ ಶೈಲಿಯಲ್ಲಿ ದಿವ್ಯ ಸಂದೇಶಗಳನ್ನು ಹೊತ್ತು ನಿಂತಿದೆ. ಅವರ ವಚನಾಂಕಿತ ಚನ್ನಬಂಕೇಶ್ವರ ಲಿಂಗ ಅಥವಾ ಚನ್ನಬಂಕನಾಥ ದೇವನು ಅಂತ 2 ರೀತಿಯಲ್ಲಿ ಬಳಸಿದ್ದಾರೆ. ಪ್ರಸ್ತುತ ವಚನದಲ್ಲಿ ನಮ್ಮ ಜೀವನ ದರ್ಶನ ಮಾಡಿಸ್ತಿರುವ ಶರಣ ಬಂಕಣ್ಣನವರು ಸಂತಸಭರಿತರಾಗಿ ಅಹಂಕಾರ ರಹಿತರಾಗಿ ಬಾಳುವ ಜೀವನ ಕಲೆಯನ್ನು ತುಂಬ ಸುಂದರವಾಗಿ 4 ಸಾಲಿನಲ್ಲಿ ಹಿಡಿದಿಟ್ಟು ತೋರಿಸ್ತಾ ಇದ್ದಾರೆ. ಈ ವಚನದ ತುಂಬ ಲವಲವಿಕೆ ಅನ್ನೋ ಸುಂದರ ಶಬ್ದದ ನರ್ತನವಿದೆ. ಈ ಲವಲವಿಕೆ ಅಂದರೆ ಕೇಳೋಕ್ಕೆ ಒಂಥರ ಹಿತ ಅನಿಸುತ್ತಲ್ಲ, ಏನೋ ಒಂದು ರೀತಿ ಮುಖ ಭಾವನೆ ಅರಳುತ್ತೆ. ಲವಲವಿಕೆ ಬಾಳು ಅಂದರೆ ಪ್ರೀತಿ, ಉಲ್ಲಾಸ ತುಂಬಿದ
ಉತ್ಸಾಹಭರಿತವಾದ ಸಂಭ್ರಮದಿಂದ ಕೂಡಿದ ಜೀವನ. ಜೊತೆಗೆ ನಮ್ಮ ದೇಹ ಮನಸ್ಸು ಭಾವಭರಿತವಾಗಿ ಇದರ ಸಾಮರ್ಥ್ಯವನ್ನು ತಿಳ್ಕೊಂಡು ಕಾರ್ಯ ಉತ್ಸಾಹದಿಂದ ಬದುಕುವ ಒಂದು ಜೀವನ ಕಲೆ. ಅದು ರೂಢಿಸ್ಕೊಳ್ಬೇಕು. ಆನಂದಪೂರ್ಣವಾದ ಹರ್ಷಭರಿತವಾದ ಜೀವನವನ್ನು ದಿನ ದಿನ ಸವಿಬೇಕು. ಜೀವನ ಸವಿಬೇಕು, ಜೀವನ ಸವೆಸಬೇಕು ಸತ್ಯಕ್ಕಾಗಿ. ಇದು ಈ ವಚನದ ಮರ್ಮ. ಚೈತನ್ಯಪೂರ್ಣ ಲಿಂಗದ ಅರಿವನ್ನು ಇಟ್ಟುಕೊಂಡೇ ಜೀವನದ ಸವಿಯನ್ನು ಸವಿಬೇಕು, ಅದಕ್ಕೆ ಸಮರ್ಪಣೆ ಮಾಡ್ಕೋಬೇಕು. ಅದಕ್ಕೆ ದೇವಭಕ್ತಿಯಲ್ಲಿ ಅಪಾರ ಮೋಹ ಇರಬೇಕು. ಹಾಗಂತ ಅನ್ನ, ನಿದ್ರೆ, ಭೋಗ ಅದನ್ನು ತ್ಯಜಿಸಬೇಕು ಅಂತ ಇವರು ಹೇಳೋದಿಲ್ಲ. ಅದು ಹಿತಮಿತವಾಗಿರಲಿ, ಅತಿಯಾದ ಮೋಹ ಸತ್ಯ ಅರಿಯುವಲ್ಲಿ ಇರಲಿ ಅನ್ನೋದು ಬಹಳ ಸುಂದರವಾಗಿ ಹೇಳ್ತಾರೆ. ವಚನ ಸಾಲು ಹೀಗಿದೆ: ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ಇದು ಮೊದಲನೇ ಸಾಲು. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದರೆ, ಮನುಷ್ಯ ಜೀವನ ಚೆನ್ನಾಗಿ ಅರಳಬೇಕು, ಅದು ಒಂದಿಷ್ಟು ದಿನ ಬಾಳಬೇಕು, ಮತ್ತು ಸರಿಯಾಗಿ ಬೆಳಿಬೇಕು ಅಂದರೆ ಮೊದಲು ಬೇಕಾಗಿರೋ ಮೂಲಭೂತ ಅವಶ್ಯಕತೆ ಅನ್ನ ಮತ್ತು ನಿದ್ರೆ. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ, ಇಷ್ಟೇನಾ ಅಂದರೆ ಅಲ್ಲ. ಇದು ಪ್ರಥಮ ಅವಶ್ಯಕತೆ. ಆದರೆ ಅದರಲ್ಲಿ ಲವಲವಿಕೆ ಇರೋ ಹಂಗೆ ಸ್ವೀಕರಿಸಬೇಕು ಅಂತಾರೆ. ಇದು ಬಹಳ ಮುಖ್ಯವಾದ ಶಬ್ದ. ಲವಲವಿಕೆ ಅಂದರೆ ಆಗಲೇ ಹೇಳಿದಾಗ ಒಂದು ರೀತಿ ನಲಿವಿನ ಭಾವ ಇರಬೇಕು, ಉಳಿವು ಇರಬೇಕು, ತಿಳಿವಾಗ್ತಾ ಇರಬೇಕು, ನಲಿವು ಇರಬೇಕು. ಉಳಿವು, ತಿಳಿವು, ನಲಿವು ಅಂದರೆ ಅದೇ ಸತ್ ಚಿತ್ತ ಆನಂದ ಅಂತ ಅರ್ಥ. ಅನ್ನ ಬೇಕು, ನಿದ್ರೆ ಬೇಕು, ಅಂಗನೆಯ ಸುಖ ಅಂದರೆ ಭೋಗನೂ ಬೇಕು. ಅದು ಮುಂದೆ ನೋಡೋಣ. ಇಲ್ಲಿ ಅನ್ನ ಮತ್ತು ನಿದ್ರೆ ಇದು ಎಲ್ಲರಿಗೂ ಅವಶ್ಯವಾಗಿ ಬೇಕು. ನಮಗೂ ನಿಮಗೂ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು. ಒಂದು ವೇಳೆ ಊಟ ಕಡಿಮೆ ಆದರೂ ಸರಿಯೇ, ನಿದ್ದೆ ಇಲ್ಲದೆ ಹೋದರೆ ಮನಸ್ಸು ಕಾರ್ಯಶೀಲ ಆಗಲಿಕ್ಕೆ ಆಗೋದಿಲ್ಲ. ನಿದ್ದೆನೇ ಜಾಸ್ತಿಯಾಗಿ ಅನ್ನನೇ ಇಲ್ಲದೆ ಹೋದರೆ ಆಗಲೂ ಕಾರ್ಯಶೀಲತೆ, ಉತ್ಸಾಹ, ಉಲ್ಲಾಸ ಏನೂ ಇರಲ್ಲ. ಅನ್ನ ನಿದ್ದೆ ಅದು ಹಿತಮಿತವಾಗಿ ಬೇಕು. ಅನ್ನ ಬೇಕು ಅನ್ನೋದು ಮೊದಲನೇ ಅವಶ್ಯಕತೆ. ಉಣ್ಣು ಅನ್ನ ಬರೀ ಹೊಟ್ಟೆ ತುಂಬಿಸೋಕ್ಕಲ್ಲ, ಬಾಯಿ ಚಪ್ಪಲಕ್ಕಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ಇತ್ತೀಚೆಗಂತೂ ವಿಪರೀತ ದೇಶ ವಿದೇಶದ ಖಾದ್ಯಗಳನ್ನು ತಿನ್ನೋ ಚಟ, ಬೀದಿ ಬೀದಿಯಲ್ಲಿ ತಿನ್ನೋ ಚಟ ಬಹಳಷ್ಟು ಆಗ್ತಾಯಿತ್ತು. ಕೊರೋನಾ ಬಂದು ಕೃಪೆ ಮಾಡಿದೆ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಫುಡ್ಡಿ ನಾನು ಅಂತಾರೆ. ಚೈನೀಸ್ ಫುಡ್ ತಿಂದ, ಅದ್ಯಾವುದೋ ಇಟಾಲಿಯನ್ ಫುಡ್ ತಿಂದು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀವಿ. ಆರೋಗ್ಯಕ್ಕಾಗಿ, ಆನಂದಕ್ಕಾಗಿ, ಆನಂದದ ಅನುಭವ ಪಡೀಲಿಕ್ಕಾಗಿ ಅನ್ನ ಪ್ರಸಾದ ಇದೆ. ತೈತ್ತರಿ ಉಪನಿಷತ್ತು ಬಹಳ ಸುಂದರವಾಗಿ ಹೇಳುತ್ತೆ: ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಪ್ರಾಣೋವಾ ಅನ್ನಂ ಶರೀರಂ ಅನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ ಶರೀರೇ ಪ್ರಾಣ ಪ್ರತಿಷ್ಠಿತಃ. ಎಂಥ ಅದ್ಭುತವಾದ ಒಂದು ಸುಂದರವಾದ ಬದುಕಿನ ಕಲೆ. ಅನ್ನ ಮತ್ತು ಅನ್ನದ ಮಹತ್ವವನ್ನು ಈ ಒಂದು ಅನುಭವವಾಗಿ ತಿಳಿಸ್ತಾ ಹೋಗುತ್ತೆ. ಅನ್ನದ ಬಗ್ಗೆ ಎಂದೂ ನಿಂದಿಸಬಾರ್ದು. ಅನ್ನ ಪ್ರಸಾದವನ್ನು ಪಡೆಯುವಾಗ ಅದೊಂದು ವ್ರತ ಅಂತಲೇ ತಿಳ್ಕೊಬೇಕಂತೆ. ಅಷ್ಟೊಂದು ಗೌರವದಿಂದ, ಪ್ರೇಮಪೂರ್ಣವಾಗಿ ಎಷ್ಟು ಬೇಕೋ ಅಷ್ಟನ್ನು ಅತ್ಯಂತ ಪ್ರಸನ್ನತೆಯಿಂದ ಅದನ್ನು ಸ್ವೀಕರಿಸಬೇಕು. ಯಾಕೆಂದರೆ ಅನ್ನವೆಂದರೆ ಪ್ರಾಣನೇ ಆಗಿದೆ. ನಮ್ಮ ಶರೀರ ಅನ್ನ ಉಂಡ್ರೆ ಪ್ರಾಣಕ್ಕೆ ಚೈತನ್ಯ, ಪ್ರಾಣದಿಂದಾಗಿಯೇ ಈ ಶರೀರ ಇದೆ ಅಲ್ವಾ? ಇದು ಸುಂದರ ಸಂಬಂಧ, ಅನ್ನ ಮತ್ತು ಪ್ರಾಣ. ಅನ್ನ ಪ್ರಾಣ ವ್ಯವಹಾರ ಸರಿಬೇಕಾದರೆ ಒಂಚೂರು ನಿದ್ರೆನೂ ನಡುವೆ ವಿಶ್ರಾಂತಿ ಬೇಕು. ಆಯಾಸ ಅಳಿದು ಪುನರ್ವಿಕಾಸ ಆಗಲಿಕ್ಕೆ, ಮತ್ತೆ ತಿಳುವಳಿಕೆ ಅರಳಿ ನಮ್ಮ ಬದುಕು ಚೈತನ್ಯಪೂರ್ಣವಾಗಿ ಸಾಗಬೇಕಾದರೆ ಒಂದಿಷ್ಟು ವಿಶ್ರಾಂತಿನೂ ಬೇಕು. ಎರಡೂ ಹಿತವಾಗಿ ಮಿತವಾಗಿ ಇರಬೇಕು. ಅನ್ನ ಮತ್ತು ನಿದ್ರೆ
ಹಿತವಾಗಿ ಮಿತವಾಗಿ ಲವಲವಿಕೆಯಿಂದ ವರ್ತಿಸಲಿಕ್ಕೆ ಸಹಕಾರಿಯಾಗುವಂತೆ ಬೇಕು. ಸಮಸ್ತ ಭೋಗ ವಸ್ತುಗಳೆಲ್ಲ ಪರಮಾತ್ಮನ ಪ್ರಸಾದ ಅಂತ ತಿಳ್ಕೊಂಡು ತಗೊಳ್ಳುವಾಗ ಪ್ರಸಾದವನ್ನು ಪ್ರಾಣಕ್ಕಾಗಿ ಪರಮಾತ್ಮನ ಅರಿವಿಗಾಗಿ ಇದು ಪ್ರಸಾದ ರೂಪದಲ್ಲಿ ತಗೋತೀನಿ ಅನ್ನೋ ಭಾವದಿಂದ ತಗೊಳ್ಳೋದು. ಹೀಗೆ ಕೃತಜ್ಞತಾ ಭಾವದಿಂದ ಸ್ವೀಕರಿಸುವ ಜೀವನದ ಭೋಗ ಅದು ಹಬ್ಬದಂತೆ ಹರ್ಷದಿಂದ ಕೂಡಿರಬೇಕು. ಉತ್ಸಾಹ ತುಂಬಿಕೊಳ್ಳಿಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೆ ಜೀವನನೇ ಒಂದು ಹಬ್ಬ ಅಂತ ತಿಳ್ಕೊ ಅಂದರು. ಲೈಫ್ ಇಟ್ ಸೆಲ್ಫ್ ಗ್ರೇಟೆಸ್ಟ್ ಫೆಸ್ಟಿವಲ್. ಹಬ್ಬ ಮಾಡಿ ಉಣ್ಣೋದಲ್ಲ, ಜೀವನನೇ ಹಬ್ಬ. ಹಬ್ಬ ಅಂದರೆ ಉಲ್ಲಾಸ ಇರಬೇಕು, ಉತ್ಸಾಹ ಇರಬೇಕಲ್ವ. ಅದೇ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅನ್ನ ನಿದ್ರೆ ಆದಮೇಲೆ ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಅಂದರೆ ಒಂದಿಷ್ಟು ಭೋಗವನ್ನು ಕೂಡ, ಅಂಗಸುಖ ಭೋಗವನ್ನು ಕೂಡ ಇಲ್ಲಿ ಉದ್ಧರಿಸ್ತಾರೆ ಸುಂಕದ ಮಂಕಣ್ಣನವರು. ಆಹಾರ, ನಿದ್ರೆ, ಅಂಗಸುಖ ಭೋಗದ ಬಯಕೆ ಇವು ಮೂರು ಪ್ರಾಣ ಇರುವ ಎಲ್ಲ ಪ್ರಾಣಿಗಳಿಗೂ ಕಾಡ್ತವ ಅಂತ. ಈ ಮೂರರ ಬಯಕೆಯಲ್ಲೇ ಬದುಕ್ತಾ ಅದಕ್ಕಾಗಿಯೇ ಬಡದಾಡಿ ಹೊಡೆದಾಡಿ ಹೋರಾಡಿ ಬಾಳನ್ನು ಮುಗಿಸಿಬಿಡಬಾರ್ದು. ಹೀಗೆ ಮುಗಿಸಿಬಿಟ್ರೆ ಅದು ಪ್ರಾಣಿ ಗುಣ ಅಂತ ಅನಿಸುತ್ತೆ. ಅದಕ್ಕೆ ಮುಂದೆ ಅವರು ಅಂಗನೆಯರ ಮೇಲಣ ಲವಲವಿಕೆ ಇದ್ದಂತೆ ಲಿಂಗದಲ್ಲಿಯೂ ಲವಲವಿಕೆ ಇರಬೇಕು ಅಂತಾರೆ. ಇದು ಬಹಳ ಗಮನಿಸಬೇಕಾದ ಶಬ್ದ ಅಲ್ವಾ. ಈ ಮಾನವ ಜನ್ಮದ ಸಾರ್ಥಕತೆ ಇರೋದೇ ಅಲ್ಲಿ. ಬರೀ ಪ್ರಾಣಿ ಹಂಗೆ ಬಾಳೋದಲ್ಲ. ಮತಿ ಮನ ಭಾವ ಇರೋ ಒಬ್ಬ ಮನುಷ್ಯ ಪ್ರಾಣೇಶ್ವರನ ಅರಿವನ್ನು ಪಡೆದು ಆನಂದಿಸಲಿಕ್ಕೆ ಬಂದಿದ್ದಾನೆ. ದೇಹಕ್ಕಿಂತ ಮನಕ್ಕಿಂತ ಪ್ರಾಣಕ್ಕಿಂತ ಮಿಗಿಲಾದುದು ಈಶ್ವರ ಚೈತನ್ಯ, ಲಿಂಗ ಚೈತನ್ಯ, ಆತ್ಮ ಚೈತನ್ಯ. ಅದರ ಬಗ್ಗೆ ತಿಳಿಲಿಕ್ಕಾಗಿ ಇದು ಬೇಕಾಗಿದೆ. ಇದು ಬಹಳ ಮಹತ್ವ. ಅದೇ ಜಗತ್ತಿನ ಎಲ್ಲ ಮಹಾತ್ಮರ ಜೀವನ ಸಂದೇಶ ಅದೇ ಅಲ್ವಾ. ನಮ್ಮ ಈ ಸುಂದರ ಅರ್ಥಪೂರ್ಣ ಬಾಳಿಗೆ ಪರಮ ಆಶ್ರಯವಾಗಿರುವ ದೇವ ಸತ್ಯವನ್ನು ಅರಿಯಲಿಕ್ಕೆ ಉತ್ಸಾಹಭರಿತನಾಗಿರು. ಪರಮ ಪ್ರೇಮದಿಂದ ಭಕ್ತಿ ಭಾವ ಹಿಡಿದು ಲವಲವಿಕೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಆನಂದವನ್ನು ಪಡ್ತಾ ಸತ್ಯದ ತಿಳಿವಿಗಾಗಿ ನಿನ್ನನ್ನೇ ನೀನು ಸಮರ್ಪಿಸ್ಕೊತಾ ಹೋಗು. ಇದೇ ಜೀವನದ ಧ್ಯೇಯ, ಇದೇ ಜೀವನದ ಉದ್ದೇಶ. ಇದನ್ನು ಸ್ಪಷ್ಟವಾಗಿ ತಿಳ್ಕೊ. ಅನ್ನದ ಮೇಲೆ, ನಿದ್ರೆ ಮೇಲೆ, ಸುಖದ ಮೇಲೆ, ಅದಕ್ಕಿಂತ ಬಹಳಷ್ಟು ಮೋಹ ಇರಬೇಕಾಗಿರೋದು ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ ತನ್ನನ್ನೇ ಇವ ನಮ್ಮ ಚೆನ್ನ ಬಂಕನಾಥ ದೇವನು. ಲಿಂಗಮೋಹ ಬಹಳ ಮುಖ್ಯ. ದೇವ ಸತ್ಯ ಅರಿವ ಮೋಹ ಭಾವ ಬಹಳ ಇರಬೇಕು. ಮೋಹ ಅನ್ನೋದನ್ನು ಇಲ್ಲಿ ಎಷ್ಟು ಸುಂದರವಾಗಿ ಬಳಸ್ತಾ ಇದ್ದಾರೆ ಅಂದರೆ, ಜೀವನದಲ್ಲಿ ಆಸಕ್ತಿ ಇರಲಿ, ದೇವ ಸತ್ಯವನ್ನು ಅರಿಯಲಿ ಅತ್ಯಾಸಕ್ತಿ ಇರಲಿ. ಮೋಹ ಅಂದರೆ ಅತಿಯಾಸಕ್ತಿ, ಬಿಡಲಾರದ ಆಸಕ್ತಿ. ಈ ಶಿವಲಿಂಗದ ಮೋಹವನ್ನು ಅಳವಡಿಸ್ಕೋ. ಬಾಹ್ಯ ವಸ್ತುವನ್ನು ಕಂಡು ಅದನ್ನು ಪಡೆದು ಅದನ್ನು ಸಂಗ್ರಹಿಸಿ ಅತೀ ಮೋಹಿತರಾಗಿ ಕಾಲ ಕಳಿಬೇಡ. ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸುವಂತಾರಲ್ವ. ಮೋಹ ಅನ್ನೋದು ಮಾನವ ಜೀವನ ಚಕ್ರದ ನಡುವೆ ಇರುವ ಗಡ್ಡೆಯಂತೆ. ನಮ್ಮೆಲ್ಲರ ಕಣ್ಣಿಗೆ ಕಾಣ್ತಾರೋ ಸಮಸ್ತ ಸೃಷ್ಟಿಯ ರೂಪದ ಜ್ಞಾನದ ವಿಸ್ತಾರದ ಶಕ್ತಿಯ ಹಿಂದೆ ಶಿವಲಿಂಗದ ಅಸ್ತಿತ್ವವಿದೆ. ಶಿವಲಿಂಗ ಅಂದರೆ ಇಲ್ಲಿ ಕಾಣುವ ಸಾಕಾರ ಸೃಷ್ಟಿಯ ಹಿಂದಿರುವ ನಿರಾಕಾರವಾದ, ನಿತ್ಯ ಶಾಂತವಾದ, ಶಾಶ್ವತವಾದ ದೇವ ಚೈತನ್ಯ. ಅದನ್ನು ತಿಳಿಯೊಂದು ಆ ಚೈತನ್ಯದ ತಿಳುವಳಿಕೆ ಪಡೀಲಿಕ್ಕೆ ಈ ಜೀವ ಬಂದಿದೆ. ಈ ಜೀವ ಇರೋದು ಅದರಿಂದನೇ. ಆ ದೇವನ ಅರಿವನ್ನು ಪಡ್ಕೊಂಡು ಲವಲವಿಕೆಯಿಂದ ಜೀವನವನ್ನು ಸಾಗಿಸ್ಬೇಕಾದ್ರೆ ಅದರಲ್ಲಿ ಅತಿಯಾದ ಮೋಹ ಇಟ್ಕೋ, ಅತಿ ಆಸಕ್ತಿಯನ್ನು ಇಟ್ಕೋ. ಆಗ ನಿನ್ನ ಬದುಕು ಹಸನಾಗಿ ಬಹಳ ಅರ್ಥಪೂರ್ಣವಾಗಿ ಒಂದು ಬದುಕಿನ ಪ್ರಜ್ಞೆಯನ್ನು ಅರಳಿದಾಗ ಆನಂದದಿಂದ ಇರುವಾಗಲೇ ಸತ್ಯದ ಇರುವಿಕೆಯ ಆನಂದವನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ವಸ್ತು ಬಯಕೆಯ ಮೋಹ ಕಡಿಮೆ ಇರಲಿ, ಪರವಸ್ತುವಿನ ಬಯಕೆಯ ಮೋಹ ಅತಿಯಾಗಿರಲಿ. ಮೋಹ ಕ್ಷಯಾತ್ ಮೋಕ್ಷ ಅಂದರು. ಶಬ್ದ ಗೊತ್ತಿದೆ ನಮಗೆ. ಅಂದರೆ
ವಿಷಯ ವಸ್ತು ಬಯಕೆ ಕಡಿಮೆ ಆದರೆ ದೇವನ ಕಡೆಗೆ ಮನಸ್ಸು ತಿರುಗುತ್ತೆ. ಆಗ ಅದು ಅತಿಮೋಹ ಆಗುತ್ತೆ. ಆಗ ದೇವ ಸತ್ಯ ಅರಿವಾಗುತ್ತೆ. ಮೀರಾಬಾಯಿಯವರು, ಅಕ್ಕ ಮಹಾದೇವರು, ಅನೇಕ ಶರಣರು, ಸಂತರು, ಜ್ಞಾನಿಗಳು ಮಾಡಿದ್ದೆಲ್ಲ ಇದೇ ರೀತಿಯ ಬದುಕು, ಲವಲವಿಕೆಯ ದೇವ ಮೋಹದ ಬದುಕು. ಆಗ ಇದಕ್ಕೆ ಬೇಕಾಗಿರೋದು ಒಂದು ಪ್ರೇಮ ಭಾವ, ಮುಗ್ಧ ಭಾವ, ಜೊತೆಗೆ ಸತ್ಯದ ಇರುವಿನಲ್ಲಿ ಆಸಕ್ತಿಯನ್ನು ಪಡೆಯುವ ಒಂದು ನಿಜವಾದ ಲವಲವಿಕೆಯ ಭಾವ. ಇದು ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಇದನ್ನೇ ಹೇಳಾರ. ನನಗೆ ಆಶ್ಚರ್ಯ ಅನಿಸೋದು ಅಂದ್ರೆ ಜ್ಞಾನಿಗಳ ಚಿಂತನೆಗಳೆಲ್ಲ ಯಾವುದೇ ಕಾಲ ಇರಲಿ, ಯಾವುದೇ ದೇಶ ಇರಲಿ, ಒಂದೇ ರೀತಿ ಇರುತ್ತವೆ. ದ ಗ್ರೇಟ್ ಮ್ಯಾನ್ಸ್ ಥಿಂಕ್ ಅಲೈಕ್ ಅಂತಾರೆ. ಇಡೀ ಜಗತ್ತಿನಲ್ಲಿ ಯಾರು ಎಲ್ಲೇ ಇರಲಿ, ದೊಡ್ಡವರು, ಹಿರಿಯರು, ನಿಜವಾದ ಸತ್ಯ ಅರಿತವರ ಆಚಾರ ವಿಚಾರ ಒಂದೇ ರೀತಿ ಇರುತ್ತೆ. ನಾವು ಸುಮ್ಮನೆ ನಮ್ಮವರು ಅವ್ರು ಸರಿ ಇವ್ರು ಸರಿ ಅವ್ರು ಸರಿ ಇಲ್ಲ ಅಂತೀವಿ. ಆದರೆ ಎಲ್ಲ ಜ್ಞಾನಿಗಳ ಚಿಂತನ ಒಂದೇ ರೀತಿಯಲ್ಲಿ ಸಾಗ್ತಾ ಇರುತ್ತೆ. ಒಂದು ಸುಂದರ ಪ್ರಸಂಗ ನಿಮಗೆ ಹೇಳಬೇಕು. ಎಷ್ಟೊಂದು ಸಮಕಾಲೀನ ಅನಿಸುತ್ತೆ, ಸಾರ್ವಕಾಲಿಕ ಅನಿಸುತ್ತೆ ಪ್ರಸಂಗಗಳು ಅಂದರೆ ಬಹಳ ಆಶ್ಚರ್ಯ ಅನಿಸ್ಬಿಡುತ್ತೆ. ಒಬ್ಬ ಉತ್ಸಾಹ ಯುವಕ ಇದ್ದ. ಆತನ ಹೆಸರು ಹ್ಯೂ ನಂಗ್ಲು ಅಂತ. ಸುಮಾರು 2000 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಇವತ್ತಿಗೂ ಆ ಹ್ಯೂನಂಗ್ಲುವನ್ನು ಮಹಾಕ್ರಾಂತಿಕಾರಿ ಗುರು ಅಂತ ಜನಪಂಥದವ್ರು ಬಹಳ ಗೌರವದಿಂದ ಕಾಣ್ತಾರೆ. ಯಾಕೆ ಹೀಗೆ ಅಂದರೆ, ಈ ಹ್ಯೂನಂಗ್ಲು ಅನ್ನೋ ಯುವಕ ಲಿಂಗನಾನ್ ಅನ್ನೋ ಪ್ರದೇಶದಲ್ಲಿ ಹುಟ್ಟು ಬೆಳೆದವನು. ಈತ ಬಹಳ ಬಡವ, ಜೊತೆಗೆ ಅನಕ್ಷರಸ್ಥ, ಜೊತೆಗೆ ಸಾಮಾಜಿಕವಾಗಿ ಅತ್ಯಂತ ಕೆಳ ಅಂತಸ್ತಿನಿಂದ ಬಂದವನು. ಆದರೆ ಆ ಯುವಕನಲ್ಲಿ ಇಷ್ಟು ಚುರುಕಿತ್ತಲ್ಲ, ಅತ್ಯಂತ ಉತ್ಸಾಹಿ, ಸದಾಕಾಲ ಕಾರ್ಯವನ್ನು ಮಾಡ್ತಾ, ಲೋಲೋಕಿಯಿಂದ ಎಲ್ಲರ ಜೊತೆಗೆ ಮಾತಾಡ್ತಾ, ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡೀತಾ, ಯಾರ ಹತ್ರನೂ ಕೈ ಒಡ್ಡಿ ಬೇಡಲಾರದೆ ತನ್ನ ಬದುಕಿಗಾಗಿ ಕೆಟ್ಟಿಗೆ ಹೊರೆ ಹೊತ್ತು ಮಾರಿ ಬದುಕ್ತಾ ಇದ್ದಂತೆ. ಅವನ ಜೀವನದಲ್ಲಿ ಒಂದು ಘಟನೆ ಜರುಗಿತು. ಒಂದಿನ ಒಬ್ಬನ ಮನೆಗೆ ಕಟ್ಟಿಗೆ ಹೊರೆ ಹಾಕಲಿಕ್ಕೆ ಹೋಗಿದ್ದಾನೆ. ಅಂಗಳದಲ್ಲಿ ಹೊರೆ ಹಾಕಿ ಅಲ್ಲೇ ಕಟ್ಟೆ ಮೇಲೆ ಕೂತಿದ್ದ. ಒಳಗೆ ಆ ಮನೆಯೊಳಗೆ ಅವರು ಸೂತ್ರವನ್ನು ಓದ್ತಾ ಇದ್ರು. ಆ ಮನೆಯವರು ಪಂಥದವರು, ಅಂದರೆ ಧ್ಯಾನದ ಕ್ರಮ, ಜೀವನ ಕ್ರಮ, ಇದನ್ನು ಹೇಳೋ ಕೆಲವು ಸೂತ್ರದ ಮಾತುಗಳನ್ನು ಅವರು ಓದ್ತಾ ಇದ್ರು, ಅವರು ವಿವರಿಸಿ ಹೇಳ್ತಾ ಇದ್ರು. ಅದನ್ನು ಕೂತು ಅವನು ಕೇಳಿಸ್ಕೊಂಡ. ತಕ್ಷಣ ಅವನ ಮನಸ್ಸಿಗೆ ಒಂದು ಉಲ್ಲಾಸ ತುಂಬಿ ಬಂತು. ಆ ಸೂಕ್ಷ್ಮ ಮನಸ್ಸು ಮೊದಲೇ ಅತಿ ಉತ್ಸಾಹಿ ತರುಣ. ಅವನಿಗೆ ಅನಿಸ್ತು, ಅದರ ಅರ್ಥ ಗ್ರಹಿಸ್ತಾ ಸ್ವಲ್ಪ ಇದರ ಬಗ್ಗೆ ಪೂರ್ತಿ ನಾನು ತಿಳ್ಕೊಳ್ಳಬೇಕು, ತತ್ವದ ಬಗ್ಗೆ ಆಳವಾಗಿ ಅರಿಬೇಕು ಅನ್ನೋ ಇಚ್ಛೆ ಆ ಕೂಡಲೇ ಮೂಡಿ ಬಂತು. ಇಷ್ಟು ಬಲ ಆಯ್ತಲ್ಲ, ಎಲ್ಲ ಮರ್ತ ಆ ಜ್ಞಾನದ ಮೋಹ ಅವನಲ್ಲಿ ಆವರಿಸ್ಕೊಳ್ತು. ಅದಕ್ಕೆ ಈ ಸೂತ್ರವನ್ನು ಹರುತ್ತಾ ಇದ್ದ ಆಗಿನ ಕಾಲದ ಬಹಳ ಶ್ರೇಷ್ಠ ಗುರು ಅಂದರೆ ಅವರು ಹಾಂಗೆರೆನ್ ಅಂತ. ಅವರು ಅದೇ ಲಿಂಗ್ನಾನ್ನ ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ಪರ್ವತ ಪ್ರದೇಶದಲ್ಲಿದ್ದರು. ಆ ಪರ್ವತ ಫ್ಲಮ್ ಪರ್ವತ ಅಂತಾರೆ ಅದಕ್ಕೆ. ಆ ಪರ್ವತ ಪ್ರದೇಶದಲ್ಲಿ ಗುರುಗಳಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಯಿತು ಅಲ್ಲಿ. ಆ ಕೂಡಲೇ ಆತ ಅವರನ್ನು ಭೇಟಿ ಆಗೇ ಬಿಡಬೇಕು ಅಂತ ಅನ್ನಿಸ್ತು. ಆತ ಪ್ರಯಾಣ ಬೆಳೆಸ್ತಾ ಆ ಫ್ಲಮ್ ಪರ್ವತಕ್ಕೆ ಹೋಗ್ತಾನೆ. ಅವರು ಗುರುಗಳು ಹೊರಗೆ ಕೂತಿರ್ತಾರೆ. ಇವನು ಹೋಗಿ ಅವರಿಗೆ ಕೇಳ್ತಾನೆ, ನನಗೆ ತತ್ವವನ್ನು ತಿಳ್ಕೊಳ್ಬೇಕು ಅಂತ ಮಹತ್ತರವಾದ ಅಭಿಲಾಷೆ ಇದೆ, ನಾನು ತಿಳಿಬೇಕು, ನಿಮ್ಮನ್ನು ನಾನು ಗುರುವಾಗಿ ಭಾವಿಸಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಇವನ ಮಾತು, ಇವನ ರೀತಿ, ಇವನಲ್ಲಿದ್ದ ಸ್ಥೈರ್ಯ, ಅವನ ಕಣ್ಣಿನಲ್ಲಿರೋ ತೀವ್ರ ತೇಜ ನೋಡಿ ಗುರುಗಳಿಗೆ ಆಶ್ಚರ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಅಲ್ಲ ಕಣಯ್ಯ, ನೀನು ದಕ್ಷಿಣದಿಂದ ಬಂದವನು, ಇಲ್ಲಿ ಇದು ಉತ್ತರದ ತುದಿಯ ಪರ್ವತ ಪ್ರದೇಶ, ಪರದೇಶಿಗ ನೀನು, ನಿನಗೆ ಹೇಗೆ ಇಲ್ಲಿ ಚಳಿ ಸಹಿಸ್ಕೊಂಡು ಬುದ್ಧತ್ವ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳು, ನೀನೇನು ಸಾಧಿಸ್ತೀಯ ಅಂದರು. ಆ ಕೂಡಲೇ ಆ ಯುವಕ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಏನು ಗುರುಗಳೇ, ಬುದ್ಧತ್ವಕ್ಕೆ ಉತ್ತರ ದಕ್ಷಿಣ ಅನ್ನೋದಿದೆಯಾ?
ಚಳಿ ಮಳೆ ಗಾಳಿ ಅನ್ನೋದಿದೆಯಾ? ಅಯ್ಯೋ, ಹಾಗಾದರೆ ಅದೆಂಥ ಬುದ್ಧತ್ವ ಅಂತ ಗುರುಗಳನ್ನು ಪ್ರಶ್ನೆ ಮಾಡಿ ಅವರನ್ನೇ ನೋಡೋಕ್ಕೆ ಶುರು ಮಾಡ್ದ. ಮಹಾಗುರುವಾದ ಬಂಗರನವರಿಗೆ ಆಶ್ಚರ್ಯ ಆಯಿತು. ಆದರೂ ಅವನನ್ನು ಪರೀಕ್ಷಿಸಬೇಕು ಅಂಥೇಳಿ, ನೋಡು, ನೀನು ಉದ್ದಟತನದಿಂದ ಮಾತಾಡೋದು ಬೇಡ, ನಾನು ನಿನಗೆ ಬಾ ಅನ್ನೋ ಹೇಳೋವರೆಗೆ ನೀನು ನನ್ನ ಕಡೆಗೆ ಬರಬೇಡ. ನಿನಗೆ ತಿಳಿಬೇಕು ಅನ್ನೋ ಇಚ್ಛೆ ಇದ್ದರೆ ಕೆಳಗಡೆ ನಮ್ಮ ಒಂದು ಅಕ್ಕಿ ಗಿರಣಿ ಇದೆ, ಅಲ್ಲಿ ಕೆಲಸ ಮಾಡು. ನಾನು ಸಂದೇಶ ಕಳಿಸೋ ತನಕ ನನ್ನ ಕಡೆಗೆ ನೀನು ಬರಬಾರ್ದು ಅಂತ ಹೇಳಿ ಅವರು ಒಳಗೆ ಹೋಗಿಬಿಟ್ರು. ಈತ ಒಂದೂ ಮಾತಾಡಲಿಲ್ಲ. ಆಯಿತು ಅಂಥೇಳಿ ಅವರ ಅಕ್ಕಿ ಗಿರಣಿ ಎಲ್ಲಿದೆ ಅಂತ ಕೇಳಿಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ. ಹಲವಾರು ತಿಂಗಳ ಕಾಲ ನಿರಂತರ ಹಗಲು ರಾತ್ರಿಯಿಂದ, ಮೊದಲೇ ಕೆಲಸಗಾರ, ಕಾರ್ಯೋತ್ಸಾಹಿ ಆತ, ನಿರಂತರ ಕೆಲಸ ಮಾಡ್ದ. 4-6 ತಿಂಗಳ ನಂತರ ಒಂದಿನ ಹೊಂಗರನ ಗುರುಗಳು ಆತನಿಗೆ ಒಂದು ಸಂದೇಶ ಕಳಿಸ್ತಾರೆ. ಎಲ್ಲ ಸಾಧಕರು ಬರ್ತಾರೆ, ನಾನು ನನ್ನ ಉತ್ತರಾಧಿಕಾರಿಯನ್ನು ನೇಮಿಸಲು ನಿರ್ಧರಿಸಿದ್ದೇನೆ, ಅದಕ್ಕೊಂದು ಪರೀಕ್ಷೆಯನ್ನು ಕೂಡ ಇಟ್ಟಿದ್ದೇನೆ, ನೀನು ಬಂದು ಭಾಗವಹಿಸಬಹುದು ಅಂತ ಆ ಸಂದೇಶ ಬಂದಿತ್ತು. ಬೆಳಿಗ್ಗೆನೇ ಅಲ್ಲಿ ಎಲ್ಲರೂ ಸೇರಬೇಕು. ಎಲ್ಲ ಅಲ್ಲಿ ಮೊದಲೇ ಹೊಂಗರನ ಗುರುಗಳ ಹತ್ರ ಭಾಳಷ್ಟು ಜನ ಸಾಧಕರಿದ್ದರು. ಅವರೆಲ್ಲ ಜ್ಞಾನಿಗಳು, ಸಾಧನೆ ಮಾಡಿದವರು, ಓದ್ಕೊಂಡಿದ್ದವರು. ಆದರೆ ಇವನು ಅನಕ್ಷರಸ್ಥ. ಇವನಿಗೆ ಅನ್ನಿಸ್ತು, ಅವರೆಲ್ಲ ತಿಳಿದವರು, ಕಲಿತವರು, ಸಾಧನೆಯಲ್ಲಿದ್ದಾರೆ, ನಾನು ಅಂದಾರಲ್ಲ, ಆದರೂ ಹೋಗೇ ಬಿಡೋಣ ಅಂತ ಅನ್ನಿಸಿ ಆತ ಗುರುಗಳ ಹತ್ರ ಹೋದ. ಆಗಲೇ ಎಲ್ಲರೂ ಅಲ್ಲಿ ಸೇರಿದ್ರು. ಗುರುಗಳು ಬಂದು ಹೇಳ್ತಾರೆ, ಇನ್ನು 3 ದಿವಸದೊಳಗೆ ನಾನು ನನ್ನ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ನಿರ್ಧಾರ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಪರೀಕ್ಷೆ ಇದೆ. 3 ದಿವಸದೊಳಗೆ ಯಾರು ಮಹಾವಚನವನ್ನು ಬರೀತಿರೋ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂಥೇಳಿ ಆ ಗುರುಗಳು ಹೇಳಿದರು. ಈಗಾಗಲೇ ಅವ್ರ ಹತ್ರ ಇದ್ದ ಅನೇಕರಿಗೆ ಸಂತೋಷ ಆಯಿತು. ಮತ್ತು ಆಗಲೇ ಅವರಲ್ಲೊಬ್ಬರು ನಿರ್ಣಯ ಆಗಿಬಿಟ್ಟಿದ್ರು, ಶೆಂಗ್ ಶುಯಿ ಅಂತ. ಆತ ಬಹಳ ಜ್ಞಾನಿ ಸಾಧಕ, ಅವನು ಮುಂದಿನ ಒಂದು ಅಧಿಕಾರಿ ಅಂಥೇಳಿ ಅವರನ್ನು ಪರಿಗಣಿಸಿದರು. ಆದರೆ ಮತ್ತೆ ಯಾಕೆ ಗುರುಗಳು ಇದನ್ನು ಮಹಾವಚನ ಮುಖಾಂತರ ಪರೀಕ್ಷೆ ಮಾಡೋ ಥರ ಇದೆಯಲ್ಲ ಅಂಥೇಳಿ ಎಲ್ಲರೂ ಯೋಚಿಸಿದ್ರು. ಉಳಿದೋ ಸಾಧಕರೆಲ್ಲ ಸುಮ್ಮನಾದರು, ಬರೆದ್ರೆ ಶೆಂಗ್ ಶುಯಿ ಬರಿತಾನೆ ಬಿಡು ಅಂತ ಸುಮ್ಮನಾದರು. ಒಂದಿನ ಆಯಿತು. 2ನೇ ದಿನ ಸಾಯಂಕಾಲ ಶೆಂಗ್ ಶುಯಿ ಅವರು ಮೊದಲೇ ನಿರ್ಧರಿಸಲ್ಪಟ್ಟ ಅಧಿಕಾರಿ ಆದರೂ ಕೂಡ ಅವನು ಬಂದು ಒಂದು ವಚನ ಬರೆದು ಗೋಡೆಗೆ ತಗಲಿಸ್ತಾನೆ. ಮಹಾವಚನ ಅಂದರೆ ಅರ್ಥಪೂರ್ಣವಾಗಿ ಅವನು ಸಾಧಿಸಿದ್ದನ್ನು, ಅವರ ಅನುಭವವನ್ನು ಬರೆಯೋದು, ತಿಳಿಸೋದು. ನಮ್ಮಲ್ಲಿ ವಚನ ಅಂದರೆ ಅನುಭವದ ವಚನ ಅಂತೀವಲ್ಲ, ಹಾಗೆ ಆತ ಬಂದು ಬರೆದ ಚಿತ್ರವನ್ನು, ಆ ಒಂದು ಬರೆದ ಲೇಖನ ವಚನವನ್ನು ಗೋಡೆಗೆ ತಗಲಾಕಿರ್ತಾನೆ. ಎಲ್ಲರೂ ಬಂದು ನೋಡ್ತಾ ಇರ್ತಾರೆ. ಅದರಲ್ಲಿ ಹೀಗಿರುತ್ತೆ, ನಮ್ಮ ಶರೀರವೇ ಬೋಧಿವೃಕ್ಷ, ಆದರೆ ಮನಸ್ಸು ಹೊಳೆವ ಕನ್ನಡಿ, ಅದನ್ನು ಒರೆಸುತ್ತಿರೂ ಎಚ್ಚರದಲ್ಲಿ, ಧೂಳು ನೆಲೆಯಾಗದಿರಲಿ ಅಲ್ಲಿ. ಹೀಗೆ ಆತ ಬರೆದು ಹೋಗಿದ್ದ. ಎಲ್ಲರೂ ಬಂದು ಓದ್ತಿದ್ರಲ್ವ, ಮಹಾವಚನ ಅಂತಲೇ ನಂಬಿಬಿಟ್ರು. ಆದರೆ ಅನಕ್ಷರಸ್ಥನಾದ ಹ್ಯೂನಂಗ್ ಅದನ್ನು ಪಾಪ ಅವನಿಗೆ ಓದಕ್ಕೆ ಬರಲ್ಲಲ್ವ, ಮತ್ತೊಬ್ಬರಿಂದ ಓದಿಸಿ ಕೇಳ್ದ. ಅವನು ಮತ್ತೊಂದು ಮಹಾವಚನ ನಾನು ಹೇಳ್ತೀನಿ, ಯಾರಾದರೂ ಬರೀರಿ ಅಂದ. ಅವರು ಬರೆದ್ರು, ದೇಹ ಬೋಧಿವೃಕ್ಷವಲ್ಲ. ಆತ ನಮ್ಮ ಶರೀರ ಬೋಧಿವೃಕ್ಷ ಅಂತ ಬರೆದಿದ್ದ. ಇವ ಅಂತಾನೆ ದೇಹ ಬೋಧಿವೃಕ್ಷವಲ್ಲ, ಹೊಳೆವ ಕನ್ನಡಿ ಮನಸ್ಸು ಇಲ್ಲ, ಎಲ್ಲವೂ ಶೂನ್ಯವಾಗಿರುವಾಗ ಧೂಳು ಕೂತೀತು ಎಲ್ಲಿ. ಹೀಗೆ ಬರೆದು ಅವನು ಇನ್ನೊಬ್ಬರಿಗೆ ಹೇಳಿ ಬರೆಸಿ ಅದು ಗೋಡೆ ಮೇಲೆ ನೇತಾಕಿದರು. 3ನೇ ದಿನ ಬೆಳಿಗ್ಗೆನೇ ಹೊಂಗರನ ಗುರುಗಳು ಬಂದರು. ಎಲ್ಲರೂ ಜನ ಮತ್ತು ಸಾಧಕರು ಸೇರಿದರು. ಗುರುಗಳು ಎರಡನ್ನೂ ನೋಡಿದರು. ಎರಡನ್ನೂ ನೋಡಿ, ಏನು ಹ್ಯೂನಂಗ್ ಅನಕ್ಷರಸ್ಥ ಹೇಳಿ ಬರೆಸಿದ್ನಲ್ಲ, ಅಲ್ಲಿ ನಿಂತರು. ಕಣ್ಣು ಸನ್ನಿಯಲ್ಲೇ ಕರೆದ್ರು. ಬಹಳ ರಹಸ್ಯ ಇದು, ಸೂಕ್ಷ್ಮವಾಗಿ ವರ್ತಿಸ್ತಿದ್ರು ಗುರುಗಳು. ಅಂದರೆ ಶೆಂಗ್ ಶುಯಿಯನ್ನು ಬಿಟ್ಟರು, ಹ್ಯೂನಂಗ್ನ ಕಡೆ ನೋಡೋಕ್ಕೆ ಶುರು ಮಾಡಿದರು. ನೋಡೋಕ್ಕೆ ಶುರು ಮಾಡಿದ ತಕ್ಷಣ ಹೋಗುವಂತ ಎಲ್ಲರೂ ಅವನನ್ನು ಸನ್ನೆ ಮಾಡಿದರು. ಗುರುಗಳು ಅಲ್ಲೇ ಇದ್ದ ಒಂದು ಕೊಳದ ಹತ್ರ ಒಂದು ನಾವೆ ಇತ್ತು. ಆ ನಾವೆ ಕಡೆಗೆ ಹೋದರು. ಅವನನ್ನು ಕರ್ಕೊಂಡು ನಾವೆಯಲ್ಲಿ ಕುಡಿಸ್ಕೊಂಡು ಹೊರಟ್ರು.
ಅಲ್ಲೂ ಒಂದು ಸಣ್ಣ ಪರೀಕ್ಷೆ ಅವ್ರದ್ದು. ನಂಗೆ ಹುಟ್ಟು ತಗೋ ಅಂತ ಹೇಳಿದರು. ನನಗೆ ಹುಟ್ಟು ಹಾಕಲಿಕ್ಕೆ ಹೇಳ್ತಿದ್ದಂಗೆ ಅವ ಅಂತಾನೆ, ಗುರುಗಳಿಗೆ ಹೇಳ್ತಾನೆ ಅವನು, ಶಿಷ್ಯನನ್ನು ಗುರುವೇ ದಾಟಿಸಬೇಕು ಅಂತ ಹೇಳ್ತಾರೆ. ಹೇಳ್ತಿದ್ದಂತೀನವೇ ತಕ್ಷಣ ಅವ್ರು ನೋಡ್ತಾರೆ, ಮತ್ತು ಶಿಷ್ಯನನ್ನು ಗುರುವೇ ದಾಟಿಸ್ಬೇಕು ಅಂತಾರೆ. ಅಂತಿದ್ದಂಗೆ ನಂಗೆ ತಕ್ಷಣ ಎಚ್ಚರಾಗಿ ಹೇಳ್ತಾನೆ, ಶಿಷ್ಯ ಅಜ್ಞಾನದಲ್ಲಿದ್ದಾಗ ಗುರುವೇ ದಾಟಿಸ್ಬೇಕು, ಆದರೆ ಅರಿವು ಮೂಡಿದಾಗ ಶಿಷ್ಯ ಸ್ವತಃ ಹುಟ್ಟು ಹಾಕಿಕೊಳ್ಬೇಕು ಅಂಥೇಳಿ ಅವರ ಕೈಯಿನ ಹುಟ್ಟನ್ನು ನಾನು ಹಾಕ್ತೀನಿ ಅಂತ ಈಸ್ಕೊಳ್ತಾನೆ. ಹಂಗೆ ನನ್ನ ಗುರುಗಳಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಇವನು ಹುಟ್ಟು ಹಾಕಿ ಅನೇಕರನ್ನು ದಾಟಿಸಬಲ್ಲ ಅನ್ನೋ ಒಂದು ಸಾಂಕೇತಿಕವಾಗಿ ಆ ನಾಮೆಯ ಹುಟ್ಟು ಹಾಕೋ ಹುಟ್ಟಿರುತ್ತಲ್ಲ, ಆ ಹುಟ್ಟನ್ನು ಅವನ ಕೈಗೆ ಕೊಡ್ತಾರೆ. ಶಿಷ್ಯ ಇವನ ಕೈ ಕೊಟ್ಟು ಹೇಳ್ತಾರೆ, ನೀನು ಅಪ್ರತಿಮವಾದ ಕ್ರಾಂತಿಕಾರಿ ಜನ್ಗುರು ಆಗ್ತೀಯ ಅಂಥೇಳಿ ಆಶೀರ್ವದಿಸ್ತಾರೆ. ಅದೇ ರೀತಿಯಲ್ಲಿ ಆತ ಆ ಉತ್ತರಾಧಿಕಾರವನ್ನು ಸ್ವೀಕರಿಸಿ ಅವರಿಗೆ ತಲೆಬಾಗಿ ಹೇಳ್ತಾನೆ, ನಾನು ಕಲಿತವನಲ್ಲ, ಆದರೆ ಕಲಿಯುವಿಕೆ ಎಲ್ಲರಲ್ಲಿ ಇರುತ್ತೆ. ಯಾರಲ್ಲಿ ಲವಲವಿಕೆ ಇರುತ್ತೋ ಅವರಲ್ಲಿ ಕಲಿಯುವಿಕೆ, ಕಲಿತು ಶಾಂತ ಶೂನ್ಯದಲ್ಲಿ ಅಡಗುವಿಕೆ ಸಹಜವಾಗಿ ಬರುತ್ತೆ ಅಂತ ಗುರುವಿಗೆ ಮಾತು ಕೊಡ್ತಾನೆ. ಅದರಂತೆ ತನ್ನ ಜೀವಮಾನೆಲ್ಲ ತಿರುಗಾಡ್ತಾನೆ. ಜನಪಂಥವನ್ನು ಬಹಳ ಸುಂದರವಾಗಿ ಕೇವಲ ಆಡು ಭಾಷೆಯಲ್ಲಿ ಮಾತಿನಲ್ಲಿ ಅನುಭವದ ಸಾರವನ್ನು ಹೇಳ್ತಾ ಅನೇಕರನ್ನು ಪರಿವರ್ತಿಸಿದ ಮಹಾನ್ ಕ್ರಾಂತಿಕಾರಿ ಗುರು ಅಂತ ಅನ್ನಿಸ್ಕೊಳ್ತಾರೆ. ಇಲ್ಲಿ ಯಾಕೆ ಹೊಂದ್ಕೊಳ್ಳುತ್ತೆ ಅಂದರೆ, ಬುದ್ಧತ್ವನೇ ಆಗಲಿ ಶರಣತ್ವನೇ ಆಗಲಿ ಸತ್ಯವನ್ನು ಅರಿಬೇಕಾದರೆ ಉತ್ಸಾಹ, ಲವಲವಿಕೆ ಮತ್ತು ಪರಮ ಪ್ರಶಾಂತವಾದ ಒಂದು ಹೃದಯ ಇರಬೇಕು. ಜೊತೆಗೆ ಅದನ್ನು ಅರ್ಪಿಸಿ ಅಹಂಕಾರವಿಲ್ಲದೆ ಆನಂದಿಸುವ ಭಾವ ಇರಬೇಕು. ಅದಕ್ಕೆ ಹೇಳ್ತಾರೆ, ಪರಿಶುದ್ಧ ಹೃದಯ, ಉಲ್ಲಾಸ, ಉತ್ಸಾಹ, ಸತ್ಯವರೆಯುವ ಮಹಾಮೋಹ, ಎಲ್ಲಕ್ಕಿಂತ ಮಿಗಿಲಾಗಿ ಮಗುವಿನ ಮುಗ್ಧತೆ ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅದೇ ರೀತಿ ಮುಗ್ಧ ಭಾವದ ಶರಣರಾದ ಸುಂಕದ ಬಂಕಣ್ಣನವರು ಹೇಳೋದು ಅದನ್ನೇ, ಶಿವಲಿಂಗದ ಮೇಲೆ ಮೋಹ ಇದ್ದರೆ ತನ್ನನ್ನೇ ದೇವರೇ ಒಲಿದು ಬಂದ್ಬಿಡ್ತಾನಂತೆ, ದೇವರನ್ನಾಗಿ ಮಾಡಿಸ್ಬಿಡ್ತಾನೆ ಆತನನ್ನು. ಆ ರೀತಿಯಲ್ಲಿ ಈ ಲವಲವಿಕೆ ಅನ್ನೋದು ಬೇಕು. ಜೀವನದಲ್ಲಿ ಹಿಂದೆ ಈಗಲೇ ಸಾಧಿಸ್ತೀನಿ ಅನ್ನೋ ಛಲ, ಪ್ರೇಮ ಮತ್ತು ಆಸಕ್ತಿ, ಅತ್ಯಾಸಕ್ತಿ ಬೇಕು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಮಗೂ ಅನ್ನದ ಮೇಲೆ, ನಿದ್ರೆ ಮೇಲೆ ಹಿತಮಿತ ಭಾವ, ಭೋಗದಲ್ಲಿ ಅತ್ಯಂತ ಅಲ್ಪ ಭಾವ, ತ್ಯಾಗ ಯೋಗದಲ್ಲಿ ಪೂರ್ಣ ಅತ್ಯಾಸಕ್ತಿ ಇದ್ದರೆ ಬದುಕು ಸುಂದರವಾಗಿ ಅರಳುತ್ತೆ. ದೇವ ಸತ್ಯವಾಗಿ ಅರಿಲಿಕ್ಕೆ ಹೋದಾಗ ದೇವನೇ ತಾನಾಗಿನಿಂದ ಅನುಭವ ಬರುತ್ತೆ. ದೇವಾಲಪಹಾವಯಾಲ ಗೆಲೋ ತಥ ದೇವಹಿ ಹೋಗನೆ ಉಭಾವಿಟ್ಟಲು ಅಂಥೇಳಿ ತುಕಾರಾಮ್ ಮಹಾರಾಜರು ಹೇಳ್ತಾರೆ. ಆದ್ದರಿಂದ ಎಲ್ಲರ ಅರಿವು ಒಂದೇ, ಎಲ್ಲರ ರೀತಿ ಒಂದೇ, ಎಲ್ಲರ ಸಂದೇಶ ಒಂದೇ. ಆ ಸಂದೇಶವನ್ನು ನಮ್ಮ ಬದುಕಿನಲ್ಲೂ ನಾವು ಹೊಂದಿಸಿಕೊಳ್ಳೋಣ. ಸತ್ಯ ತಿಳಿದು ಶಾಂತರಾಗಿ ಆನಂದದಿಂದ, ಉಲ್ಲಾಸದಿಂದ, ಹರ್ಷದಿಂದ ಬಾಳೋಣ. ಕೇಳಿದ್ದಕ್ಕೆ ಧನ್ಯವಾದಗಳು.